ಲಂಗ 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 ಎಷ್ಟೊತ್ತ ಆಯ್ತು ಬರಕ್ಕೆ ಫೋನ್ನಿಂದ ಇಲ್ಲಿ ಬರಕ್ಕೆ ಶರ್ಟ್ ಬೇಕೇ ಬೇಕು ರೆಡ್ ಕಲರ್ ಅಂದ್ಬಿಟ್ಟು ಈಗ ಉಟ್ಕೊಂಡು ಬಂದಿದ್ವಿ ಎಷ್ಟೊಂದು ಅಲ್ಲೂ ಮಾಲಲ್ಲೂ ಉಟ್ಕೊಂಡು ಆ್ಯಂಡ್ ಇಡ್ಲಿ ತೊಗೊಂಡ್ವಿ ಇಡ್ಲಿ ಪುಡಿ ಇಡ್ಲಿ 2 ಫಿಲ್ಟರ್ ಕಾಫಿ ತೊಗೊಂಡಿದ್ದೀವಿ ಪಾಪುಗೆ ಅಂದ್ಬಿಟ್ಟು ಫ್ಲೈಟಲ್ಲಿ ಕೂತ್ಕೊಂಡು ಫೀಲ್ ಆಗ್ತಾ ಇಲ್ಲ ಇನ್ನೂ ಟೇಕ್ ಆಫ್ ಆಗಿಲ್ಲ ಜಸ್ಟ್. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ರಿ ನಾವು ಏರ್ಪೋರ್ಟಿಗೆ ಬಂದ್ವಿ ಆ್ಯಂಡ್ ಚೆಕ್ ಇನ್ ಮಾಡಿದ್ವಿ, ಬೋರ್ಡಿಂಗ್ ಮಾಡಿದ್ವಿ ಆ್ಯಂಡ್ ಇವತ್ತಿನ ವ್ಲಾಗು ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಕ್ಷಣಕ್ಕಾಗಿ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ. ಕೊನೆಗೂ ನಮ್ಮ ಫ್ಲೈಟ್ಗೆ ಬೋರ್ಡಿಂಗ್ ಅನೌನ್ಸ್ ಆಯಿತು. ಬೋರ್ಡಿಂಗ್ ಪಾಸ್ ಕೈಲಿಟ್ಕೊಂಡು ಗೇಟಿಂದ ವಿಮಾನದ ಕಡೆ ಬಂದ್ವಿ ಆ್ಯಂಡ್ ಮನಸ್ಸಲ್ಲಿ ಒಂದು ಬೇರೆ ಥರನೇ ಖುಷಿ, ಎಕ್ಸೈಟ್ಮೆಂಟು, ಸ್ವಲ್ಪ ಟೆನ್ಷನ್ ಎರಡೂ ಸೇರ್ಕೊಂಡಿದ್ವು. ಆ್ಯಂಡ್ ಫ್ಲೈಟ್ ಒಳಗಡೆ ಕಾಲಿಟ್ಟ ತಕ್ಷಣ ಅಲ್ಲಿನ ವಾತಾವರಣನೇ ಬೇರೆ ರೀತಿಯ ಅನುಭವ ಅನಿಸ್ತು. ಪ್ರತಿಯೊಬ್ಬರು ತಮ್ಮ ಸೀಟ್ ಇಟ್ಕೊಂಡು ಕೂತ್ಕೊಂಡಿದ್ರು ಆ್ಯಂಡ್ ಕೆಲವರು ಫೋಟೋ ತಗೊಳ್ತಾ ಇದ್ರು ನಮ್ಮ ಥರ. ಆ್ಯಂಡ್ ಕೆಲವರಿಗೆ ಕಿಟಕಿ ಪಕ್ಕದಲ್ಲಿ ಸೀಟ್ ಸಿಕ್ತು, ಅದೇ ಥರ ನನಗೂ ಕಿಟಕಿ ಪಕ್ಕದಲ್ಲೇ ಸಿಕ್ತು. ಗೈಸ್, ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ 3 ಜನಕ್ಕೂ ಒಂದೇ ಕಡೆ ಸಿಕ್ತು. ಅಂದರೆ ನನಗೆ ಮಾತ್ರ ಸೆಪರೇಟ್ ಸಿಕ್ಕಿತ್ತು, ಇಬ್ಬರಿಗೆ ನನ್ನ ಹಸ್ಬೆಂಡ್ಗೆ ಮತ್ತು ಅಜ್ಜಿಗೆ ಒಟ್ಟಿಗೆ ಸೀಟ್ ಸಿಕ್ಕಿತ್ತು. ಬಟ್ ಅದು ಬರೋದು ಪಕ್ಕ ಒಂದು ಸೀಟ್ ಖಾಲಿ ಇತ್ತು. ಸೊ ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಬಟ್ ಏರ್ ಹಾಸ್ಟೆಸ್ ಬಂದ್ಬಿಟ್ಟು ಹೇಳಿದ್ರು ನಾನು ಅಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಬಿಕಾಸ್ ಬೇಬಿ ಇರೋದ್ರಿಂದ ನನ್ನ ಜೊತೆ ಇನ್ಫ್ಯಾಂಟ್ ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೆ ಎಲ್ಲಿ ಅಸೈನ್ ಮಾಡಿದಾರೋ ಅದೇ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಬಂದ್ಬಿಟ್ಟು ನನಗೆಲ್ಲ ಅಸೈನ್ ಮಾಡಿದ್ರು ವಿಂಡೋ ಸೀಟಲ್ಲಿ ಅಲ್ಲೇ ಹೋಗಿ ಕೂತ್ಕೊಂಡೆ. ಒಂದು ಸ್ವಲ್ಪ ಮುಂದೆ ಕೂತ್ಕೊಂಡಿದ್ದೆ. ಬಿಕಾಸ್ ಯಾಕೆ ಅಂತಲೂ ಕೇಳಿದೆ, ನಾನು ಯಾಕೆ ಅಲ್ಲಿ ಖಾಲಿ ಇದ್ರು ಕೂತ್ಕೋಬಾರ್ದು ಅಂತ ಅವ್ರಿಗೆ ಕೇಳಿದರೆ ಅವರು ಹೇಳಿದ್ರು ಮಗುಗೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಬೇಕಾಗುತ್ತೆ, ಈ ಸೀಟಲ್ಲಿ ಕೂತ್ಕೊಳ್ಳಿ, ಆಕ್ಸಿಜನ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಮಗುಗೋಸ್ಕರ ನಾನು ಪರವಾಗಿಲ್ಲ ಅಲ್ಲಿ ಕೂತ್ಕೊಂಡಿರೋ ಪರವಾಗಿಲ್ಲ, ಹೆಂಗೋ ವಿಂಡೋ ಸೈಡೇ ಸಿಕ್ಕಿದೆಯಲ್ಲ, ವ್ಯೂಸ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡೆ. ಆ್ಯಂಡ್ ಎಸ್, ಈ ಥರ ಎಂಜಾಯ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದಾಗ ಒಂದು ಚಾಲೆಂಜ್ ಏನಾಯಿತು ಅಂತಂದರೆ ನಮ್ಮ ಫ್ಲೈಟ್ ತುಂಬ ಬೆಳಗ್ಗೆನೇ ಇತ್ತಲ್ಲ, ಇದು ಕಾಲಿಗೆ ಇತ್ತು. ಹಾಗಾಗಿ ನಾವು ಬೇಗ ಎದ್ದಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಎದ್ದಿದ್ವಿ, ಏನು ಮಲ್ಕೊಂಡೇ ಇಲ್ಲ ನಾವು. ಹಾಗಾಗಿ ಬೋರ್ಡಿಂಗ್ ಪ್ರೋಸೆಸ್ಸು, ಸೆಕ್ಯೂರಿಟಿ ಚೆಕಿನ್ ಎಲ್ಲ ಆಗೋಷ್ಟೊತ್ತಿಗೆ ಮಗುಗೆ ಒಂಚೂರು ನಿದ್ದೆ ಮಾಡೋಕ್ಕೆ ಆಗಿಲ್ಲ. ಎಲ್ಲ ಚೆನ್ನಾಗೇ ಇತ್ತು. ಆದರೆ ಫ್ಲೈಟು ಚೆನ್ನಾಗಿ ಟೇಕ್ ಆಫ್ ಆಗ್ತಿದೆ ಅಂತಂದಾಗ ಇವ್ನು ಅಳಕ್ಕೆ ಶುರು ಮಾಡ್ಬಿಟ್ಟು, ಅವನಿಗೆ ತುಂಬ ಟಯರ್ಡ್ ಆಗಿತ್ತು, ನಿದ್ರೆ ಬರ್ತಿತ್ತು ಆ್ಯಂಡ್ ತುಂಬ ಸೌಂಡ್ ಬರ್ತಿತ್ತಲ್ಲ, ಅದಕ್ಕೆ ಅವನಿಗೆ ಮಲಗೋಕ್ಕೆ ಆಗಿಲ್ಲ, ಜೋರಾಗಿ ಕಿರ್ಚೋಕ್ಕೆ ಶುರು ಮಾಡ್ದ, ಅಳಕ್ಕೆ ಶುರು ಮಾಡ್ದ. ಈ ಕಡೆ ನನಗೇನು, ನಾನು ವಿಂಡೋ ಸೈಡಲ್ಲಿ ಕೂತಿದ್ದೀನಿ, ನನಗೆ ಟೇಕ್ ಆಫ್ ಆಗಬೇಕು, ಇದನ್ನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಬೇಕು ಅನ್ನೋದು ನನ್ನ ತಲೆಯಲ್ಲಿ. ಬಟ್ ಅವನು ಅಳಕ್ಕೆ ಶುರು ಮಾಡಿಬಿಟ್ಟ. ನನಗೆ ಕರೆಕ್ಟಾಗಿ ಟೇಕ್ ಆಫ್ ಆಗ್ಬೇಕಾದ್ರೆ ಅಳಕ್ಕೆ ಶುರು ಮಾಡಿದ್ನಲ್ಲ, ನಾನು ಆ್ಯಕ್ಚುಲಿ ಮಗುನ ಜಾಸ್ತಿ ಗಮನ ಕೊಡಬೇಕು ಅಂತ ನಾನು ಅವನ ಕಡೆ ಗಮನ ಕೊಡ್ತಾ ಇದ್ದೆ. ಆ್ಯಂಡ್ ಇದನ್ನು ಟೇಕ್ ಆಫ್ ಒಂದು ವಿಡಿಯೋ ಅಷ್ಟು ಕ್ಲೀನಾಗಿ ಮಾಡೋಕ್ಕಾಗಿಲ್ಲ. ನಾನು ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ಗೈಸ್. ಆ್ಯಂಡ್ ಫೈನಲಿ ಪ್ಲೇನು ರನ್ವೇ ಮೇಲೆ ಹೋಗ್ತಾ ಇದೆ, ಸ್ಲೋ ಆಗಿ ಹೋಗ್ತಾ ಇತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಫಾಸ್ಟಾಗಿ ಹೋಗಿ ಟ್ರೈನ್ ಥರ ಫಾಸ್ಟಾಗಿ ಓಡೋಕ್ಕೆ ಶುರು ಆಯಿತು. ಆಮೇಲೆ ಇಂಜಿನ್ ಶಬ್ದ ಜೋರಾಗ್ತಾ ಹೋಯಿತು. ಒಂದೇ ಸತಿ ಜೋರಂದರೆ ಜೋರಾಗೋಯ್ತು. ಅದು ಆ ಸೌಂಡೇ ಒಂಥರ ಭಯ ಆಗುತ್ತೆ. ಆ ಸೌಂಡ್ ಅದು ಆ್ಯಕ್ಚುಲಿ ಟೇಕ್ ಆಫ್ ಆಗಬೇಕಾದ್ರೆ ಆ ಥರ ಸೌಂಡ್ ಬರುತ್ತೆ. ಆಗ ಕೆಲವೇ ಕ್ಷಣದಲ್ಲಿ ನಮಗೆ ವಿಮಾನ ನೆಲದಿಂದ ಮೇಲಕ್ಕೆ ಝೀ ಅಂತ ಹೆಂಗೆ ನಿಂತ್ಕೊಬಿಡ್ತು, ಫ್ಲೈ ಮಾಡೋಕ್ಕೆ ಶುರು ಮಾಡ್ತು. ಆ ಕ್ಷಣ ಪ್ರತಿ ಸಲ ಅನುಭವಿಸಿದ್ರು ಹೊಸದಾಗೆ ಅಂತಲೇ ಅನಿಸುತ್ತೆ. ಕಿಟಕಿಯ ಹೊರಗೆ ನೋಡಿದರೆ ನಿಜವಾಗ್ಲೂ ಒಳ್ಳೆ ಪ್ರಪಂಚ ಎಲ್ಲ ತುಂಬ ಚಿಕ್ಕದಾಗಿ ಕಾಣ್ತಾ ಹೋಗುತ್ತೆ. ಮನೆಗಳು, ರಸ್ತೆಗಳು, ವೆಹಿಕಲ್ಸು ಎಲ್ಲವೂ ಒಂದು ಚಿಕ್ಕ ಆಟ ಸಾಮಾನು ಅಂತ ಕಾಣಿಸ್ಬಿಡ್ತು. ಆ್ಯಂಡ್ ಸ್ವಲ್ಪ ಸಮಯದಲ್ಲೇ ನಾವು ಮೋಡ ಹತ್ರನೇ ತಲುಪಿಬಿಟ್ವಿ. ಗೈಸ್, ಮೇಲಿಂದ ನೋಡ್ತಿದ್ದಾಗ ವ್ಯೂ ಜಸ್ಟ್ ವರ್ಡ್ಸಲ್ಲಿ ಹೇಳೋಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ವೈಟ್ ಸ್ನೋ ಥರ ಇದ್ದಿದ್ದು ಕ್ಲೌಡ್ಸ್ಗಳು, ಅದ್ರ ಮಧ್ಯೆ ನಮ್ಮ ಪ್ಲೇನ್ ಹೋಗ್ತಾ ಇತ್ತು. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿತ್ತು. ಒಳ್ಳೆ ಅಲೆ ಥರ ಬರ್ತಾ ಇತ್ತು ಕ್ಲೌಡ್ಸ್ ಎಲ್ಲ. ನನಗೆ ಹೆಂಗೆ ಕಾಣಿಸ್ತಿತ್ತು ಅಂತಂದರೆ, ಈಗ ಬೀಚ್ಗೆ ಹೋದಾಗ ಮಧ್ಯದಿಂದ ಸನ್ರೈಸ್ ಆಗುತ್ತಲ್ಲ, ಅದೇ ಥರ ಕ್ಲೌಡ್ಸ್ ಮಧ್ಯದಿಂದ ಸನ್ರೈಸ್ ಕಾಣಿಸ್ತು ಗೊತ್ತಾ. ಎಷ್ಟು ಖುಷಿ ಆಯಿತು ಅಂದರೆ ಸೇಮ್ ನಮ್ಮ ಬೀಚ್ ಬಂದಿದ್ದು ಫೀಲಿಂಗ್ ಆಯಿತು. ಕಿಟಕಿಯಿಂದ ನೋಡಿದ್ರೂ ಅಷ್ಟೇ, ಏನು ನಾನು ಕಿಟಕಿಯಿಂದ ನೋಡ್ತಿದ್ದೀನಿ, ವಿಂಡೋಯಿಂದ ಗ್ಲಾಸ್ ಮಧ್ಯದಿಂದ ನೋಡ್ತೀನಿ ಅಂತ ಅನಿಸ್ತಿರ್ಲಿಲ್ಲ. ಕಣ್ಣಂತೂ ಒಳಗೆ ಹಾಕ್ಬಿಟ್ಟಿದೆ ಅಂದ್ಕೊಳ್ಳಿ ನೀವು. ಆ ಮೊಬೈಲಲ್ಲಿ ವೀಡಿಯೋ ಒಂದು ಕಡೆ ಮಾಡ್ತಿದ್ರೆ ನಾನು ಬರೀ ಕಣ್ಣಲ್ಲಿ ನೋಡ್ಕೋಬೇಕು, ಅದನ್ನು ನಾನು ಫುಲ್ಲು
ಒಂಥರ ಅನುಭವಿಸ್ಬೇಕು ಅನ್ನೋ ಥರ ನೋಡ್ತಾ ಇದ್ದೆ. ಸಖತ್ ಖುಷಿ ಆಯಿತು ನನಗೆ. ಆ್ಯಂಡ್ ಮೇಲಿಂದ ನೋಡಬೇಕಾದ್ರೆ ಎಲ್ಲದು ಎಷ್ಟು ಚಿಕ್ಕದಾಗಿ ಕಾಣಿಸ್ತಿತ್ತು ಅಂತಂದರೆ, ಇರುವೆಗಿಂತ ಚಿಕ್ಕದಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಮನೆಗಳೇ ಕಾಣಿಸ್ತಿರ್ಲಿಲ್ಲ, ದೊಡ್ಡ ಬೆಟ್ಟಗಳೇ ಪುಟ್ಟದಾಗಿ ಕಾಣಿಸ್ತಿತ್ತು. ಇನ್ನು ನಾವಂತೂ ಕಾಣಿಸೋದೇ ಇಲ್ಲ ಬಿಡಿ, ನಾವೊಂದು ಚೂರು ಮೈಕ್ರೋಬ್ಸ್ಗಿಂತನೂ ಕಡಿಮೆ ಇದರಲ್ಲಿ ಕಾಣ್ತಿರ್ತೀವಿ. ಅದೇ ಆಗ ನಾನು ಅಂದ್ಕೊಳ್ತಿದ್ದೆ, ಎಷ್ಟು ಮೇಲಿಂದ ನೋಡಿದ್ರೆ ನಾವೆಲ್ಲ ಯಾವುದಕ್ಕೂ ಸಮ ಇಲ್ಲ, ನಮ್ಮ ಕಷ್ಟ ಯಾವುದಕ್ಕೂ ಇಲ್ಲ ಇದ್ರ ಮಧ್ಯದಲ್ಲಿ ಅಂತ ನನಗನ್ನಿಸ್ತು. ಆ್ಯಂಡ್ ಗೈಸ್, ನಾನು ಒಂದು ಹ್ಯಾಟ್ಸ್ ಆಫ್ ಮಾಡಬೇಕು ಯಾರಿಗೆ ಅಂತಂದರೆ ಪೈಲಟ್ಗೆ. ಬಿಕಾಸ್ ಎಷ್ಟು ಧೈರ್ಯ ಬೇಕು ಅಂತಂದರೆ, ನಾವು ಟ್ರೈನ್ ಆದ್ರೂ ಇದು ಬೇರೆ ವೆಹಿಕಲ್ಸ್ ಆದ್ರೂ ಅಟ್ಲೀಸ್ಟು ಒಂದು ಇದಿರುತ್ತೆ, ಒಂದು ಐಡಿಯಾ ಇರುತ್ತೆ ಹೆಂಗೆ ಡ್ರೈವ್ ಮಾಡೋದು ಅಂತ. ಈ ಪೈಲಟ್ಗೆ ಎಷ್ಟು ಟ್ರೈನಿಂಗ್ ಬೇಕು, ಎಷ್ಟು ಕರೇಜ್ ಬೇಕು ಅಂತಂದರೆ ಗ್ರೇಟ್ ಅಂದರೆ ಗ್ರೇಟ್ ಅಂತ ಅನಿಸ್ತು. ಇವರು ಮತ್ತು ಈಗ ಅಲ್ಲಿ ಇರ್ತಾರಲ್ಲ ಕ್ಯಾಪ್ಟನ್ಸು, ಅವರು ಗ್ಯಾರಂಟಿ ಸಖತ್ ಚಾಲೆಂಜಿಂಗ್ ಆಗಿರುತ್ತೆ ಅವ್ರದ್ದು ಪ್ರೊಫೆಷನು. ಆ್ಯಂಡ್ ನಾನು ನೋಡಿದೆ ಆ ಕ್ಯಾಬಿನ್ ಹಿಂದೆ ಅವ್ರದ್ದು ಒಂದು ಬೋರ್ಡ್ ಇತ್ತು. ಅವ್ರು ಹೋಗೋ ಮುಂಚೆ ಅಂದರೆ ಪೈಲಟ್ ಕೂತ್ಕೋತಾರಲ್ಲ ಇದು ಮಾಡೋಕ್ಕೆ, ಪ್ಲೇನ್ ರೈಡ್ ಮಾಡಬೇಕಾದ್ರೆ, ಸೊ ಡ್ರೈವ್ ಮಾಡ್ಬೇಕಾದ್ರೆ ಆವಾಗ ಹಿಂದ್ಗಡೆ ಅವ್ರದ್ದು ಕೋಟ್ ನೋಡಿದೆ. ಏನು ಅಂತಂದರೆ, ದಿಸ್ ಪ್ರೊಫೆಷನ್ ಇಸ್ ಅ ವೆರಿ ಸೀರಿಯಸ್ ಪ್ರೊಫೆಷನ್, ಪ್ಲೀಸ್ ಕೀಪ್ ಆಲ್ ಯುವರ್ ವರೀಸ್ ಅಂಟಿಲ್ ಹಿಯರ್ ಅಂತ ಇತ್ತು. ಸೊ ಏನೇ ವರೀಸ್ ಇದ್ದರೂ ಹೊರಗಡೆ ಇಟ್ಬಿಟ್ಟು ಬನ್ನಿ, ಇದು ನಿಮ್ಮ ಸೀರಿಯಸ್ ಪ್ರೊಫೆಷನ್. ಸೊ ನೀವು ಇಲ್ಲಿ ಡ್ರೈವ್ ಮಾಡಬೇಕಾದ್ರೆ, ನೀವು ಪ್ಲೇನ್ನ ಟೇಕ್ ಆಫ್ ಮಾಡುವಾಗ ಮತ್ತು ಡ್ರೈವ್ ಮಾಡಬೇಕಾದ್ರೆ, ಇಟ್ ಈಸ್ ವೆರಿ ವೆರಿ ಸೀರಿಯಸ್ ಪ್ರೊಫೆಷನ್. ಆ್ಯಂಡ್ ಎಲ್ಲರ ಜೀವನ ನಮ್ಮ ಕೈಲೇ ಇರುತ್ತೆ, ಹಾಗಾಗಿ ಹುಷಾರಾಗಿ ಡ್ರೈವ್ ಮಾಡಿ ಅಂತ ಅದ್ರ ಮೇಲೆ ಬರೆದಿತ್ತು. ಎಸ್, ಹೌದು, ನನಗೆ ಫಸ್ಟ್ ಟೈಮ್ ಫ್ಲೈ ಮಾಡಿದಾಗ ಇದೆಲ್ಲ ನೋಡಿದೆ, ಸಖತ್ ಥರ ಥ್ರಿಲ್ಲಿಂಗ್ ಆಗಿತ್ತು ಗೊತ್ತಾ. ಪಾಪು ಅಷ್ಟೊತ್ತಿಗೇನೆ ಮಲ್ಕೊಂಡ್ಬಿಟ್ಟಿದ್ದ. ಸ್ವಲ್ಪ ಹತ್ತಿ ಸುಸ್ತಾಗಿ ಅವನಿಗೂ ಜೋರು ನಿದ್ದೆ ಬಂತು, ಅವನು ಮಲ್ಕೊಂಡ್ಬಿಟ್ಟ. ಇನ್ನೇನು ವಿಡಿಯೋ ಎಲ್ಲ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಈ ಸಿಚುವೇಶನ್ನ ನಾನು ನಿಮಗೆ ಶೇರ್ ಮಾಡ್ಕೋಬೇಕು. ಬಿಕಾಸ್ ನಾನು ಫಸ್ಟ್ ಟೈಮ್ ಫ್ಲೈ ಮಾಡಬೇಕಾದ್ರೇ ಇದು ನಡಿಬೇಕಾ ಅಂತಲೂ ಅನ್ನಿಸ್ತು. ಆ್ಯಂಡ್ ನನಗೆ ಒಂದೊಂದು ಸಲ ಅನಿಸ್ತು, ಯಾವಾಗಲೂ ಫ್ಲೈ ಮಾಡಬೇಕಾದ್ರೆ ಇದು ಕಾಮನ್ ಅಂತಲೂ ಅನಿಸ್ಬಿಡ್ತು. ಏನು ಅಂತಂದರೆ, ಇದ್ದಕ್ಕಿದ್ದಂಗೆ ಫ್ರಂಟ್ ಸೀಟಲ್ಲಿದ್ದವರು ಒಬ್ಬರು ಬಿಟ್ಬಿಟ್ರು. ಆ್ಯಂಡ್ ಅವ್ರಿಗೆ ಆಕ್ಸಿಜನ್ ಸಪ್ಲೈ ಸಾಕಾಗ್ತಾನೆ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಒಂಥರ ಹಾರ್ಟ್ ಅಟ್ಯಾಕ್ ಥರ ಆಗೋಯ್ತು ಅಂತ ನನಗನ್ನಿಸ್ತು. ಎಲ್ಲರೂ ತುಂಬ ಅವರು ನಮಗೆ ಆ್ಯಕ್ಚುಲಿ ಒಬ್ಬರು ಏರ್ ಹೋಸ್ಟೆಸ್ ಇರ್ತಾರಲ್ಲ, ಅವ್ರು ಫ್ಲೈಟ್ ಅಟೆಂಡೆಂಟ್, ಅವರು ಎಲ್ಲರಿಗೂ ಅನೌನ್ಸ್ ಮಾಡಿದ್ರು, ಯಾರಾದರೂ ಡಾಕ್ಟರ್ಸ್, ಟ್ರೈನ್ಡ್ ನರ್ಸ್ ಯಾರಾದರೂ ಇದ್ದರೆ ಎಮರ್ಜೆನ್ಸಿ ಇದೆ, ಬೇಗ ಬನ್ನಿ ಅಂತ ಅನೌನ್ಸ್ ಮಾಡಿದ್ರು. ಸೊ ಅದೃಷ್ಟವಶಾತ್ ಒಬ್ಬರು ಇದ್ದರು, ನಮ್ಮ ಟ್ರಾವೆಲ್ ಮಾಡೋ ಹತ್ರಲ್ಲಿ ಒಬ್ಬರು ಪ್ಯಾಸೆಂಜರ್, ಒಬ್ಬರು ಡಾಕ್ಟರ್ ಇದ್ದರು. ಅವ್ರು ಹೋಗಿ ಅವ್ರನ್ನ ಟ್ರೀಟ್ ಮಾಡಿದ್ರು ವಿತ್ ಗ್ಲೂಕೋಸು, ಆಕ್ಸಿಜನ್ ಎಲ್ಲ ಕೊಟ್ಟು ಸದ್ಯ ಬಚಾವಾದ್ರು. ನಾನಂತೂ ಒಂದು ಕ್ಷಣ ಹೋಗಿ ಮಿಟ್ರಿ ಮಾಡ್ಕೊಂಡ್ಬಿಟ್ಟೆ, ತಪ್ಪಾಯಿತು. ಆದರೆ ಹಂಗೆ ಅಂದ್ಕೊಂಡ್ರೆ ಎಲ್ಲರೂ ಆಲ್ಮೋಸ್ಟ್ ಹಂಗೆ ಅಂದ್ಕೊಂಡ್ರು. ಬಿಕಾಸ್ ಅವ್ರಿಗೆ ಎಚ್ಚರನೇ ಆಗ್ತಿರ್ಲಿಲ್ಲ, ಎಷ್ಟು ಅವ್ರ ಹೆಸರು ಕೇಳಿದ್ರು ಎಚ್ಚರನೇ ಆಗ್ತಿರ್ಲಿಲ್ಲ. ಆಮೇಲೆ ಸದ್ಯ ದೇವ್ರದಿಂದ ಅವ್ರಿಗೆ ಎಚ್ಚರಿಕೆ ಆಯಿತು, ಚೆನ್ನಾಗಿ ಆದರು. ಬಟ್ ನಮಗಂತೂ ಸಖತ್ ಭಯ ಆಗೋಗಿತ್ತು. ಆ್ಯಕ್ಚುಲಿ ಅವ್ರಿಗೆ ಆಕ್ಸಿಜನ್ ಕಮ್ಮಿ ಆಗಿರೋದ್ರಿಂದ ನೋಡಿ, ಅವ್ರಿಗೆ ಆ ಥರ ಬಂದಿದ್ದ ಪರಿಸ್ಥಿತಿ ನೋಡಿ ನಮಗೇನೆ ಏನೋ ಆಗೋಗಿರೋ ಥರ ಫೀಲ್ ಆಗ್ತಿತ್ತು. ನಮಗೆ ಆಕ್ಸಿಜನ್ ಕಮ್ಮಿ ಆದಾಗಿತ್ತು. ರಿಯಲಿ ಗೈಸ್, ಮೇಲ್ ಆಲ್ಟಿಟ್ಯೂಡ್ ಹೋಗ್ತಿದ್ದಂಗೆ ಸಖತ್ ಆಕ್ಸಿಜನ್ ಸಪ್ಲೈ ಕಮ್ಮಿ ಆದಾಗ ಅನಿಸುತ್ತೆ. ಬಟ್ ಓನ್ಲಿ ಫಾರ್ ಫ್ಯೂ ಮಿನಿಟ್ಸ್, ಆಮೇಲೆ ಸರಿ ಹೊರಟೋಗುತ್ತೆ. ಎಸ್ ಗೈಸ್, ಆಮೇಲೆ ನಾವು ಹುಷಾರಾಗಿ ಲ್ಯಾಂಡ್ ಆಗಬೇಕಾದ್ರೆ ಸಖತ್ ಭಯ ಆಗ್ತಿತ್ತು. ಬಿಕಾಸ್ ಫ್ಲೈಟ್ ಇದು ಪ್ಲೇನು ಸಖತ್ ಅಲ್ಲಾಡುತ್ತೆ ಲ್ಯಾಂಡ್ ಆಗಬೇಕಾದ್ರೆ, ಬಿಕಾಸ್ ತುಂಬ ಫೋರ್ಸಿಂದ ಬರ್ತಿರುತ್ತಲ್ವಾ. ಸೊ ಒಂದೇ ಸತಿ ಲ್ಯಾಂಡ್ ಆಗಬೇಕು ಅಂತಂದರೆ ಅದು ಆ ಥರ ಆಗೇ ಆಗುತ್ತೆ. ಹುಷಾರಾಗಿ ಲ್ಯಾಂಡ್ ಆಯಿತು. ನಾನು ಅಂತೂ ಸಖತ್ ವೀಡಿಯೋಸ್ ಬೇರೆ ನೋಡ್ಕೊಂಡಿದ್ದೆ ಆ ಥರ ಟೈಮು, ಏನೇನೋ ಲ್ಯಾಂಡ್ ಆಗಬೇಕಾದ್ರೆ ಏನೇನೋ ಆಗುತ್ತೆ ಅಂತ. ಸದ್ಯಕ್ಕೆ ಏನೂ ಆಗಿಲ್ಲ, ದೇವ್ರ ದಯದಿಂದ ಹುಷಾರಾಗಿ ಹೋಗಿ ಹುಷಾರಾಗಿ ಬಂದಿದ್ದೀವಿ. ಆ್ಯಂಡ್ ಎಸ್, ಗುವಾಹಟಿಗೆ ರೀಚ್ ಆದ್ವಿ. ಆ್ಯಂಡ್ ಎಸ್, ಗುವಾಹಟಿ ಒಳಗೆ ಏನೇನು ಮಾಡಿದ್ವಿ, ಮುಂದೆ ಎಲ್ಲೆಲ್ಲಿ ಹೋದ್ವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ದಯವಿಟ್ಟು ಅಂಟಿಲ್ ದೆನ್ ನನ್ನ ವ್ಲಾಗ್ಸ್ನೆಲ್ಲ ನೀವು ನೋಡಿ, ಆ್ಯಂಡ್ ಎಲ್ಲ ವ್ಲಾಗ್ಸ್ನೂ ನೋಡಿ, ಮುಂದಿನ ವ್ಲಾಗ್ನೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್.